ವಚನಾನಂದ ಶ್ರೀಗೆ ಹೊಸದೊಂದು ಕಂಟಕ ಎದುರಾಗಿದೆ. ಮಠದಲ್ಲಿದ್ದ ಬಾಲಕರಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ರು ಅಂತ ಪೋಕ್ಸೋ ಕೇಸ್ ದಾಖಲಾಗಿದೆ. ವಚನಾನಂದ ಶ್ರೀ ವಿರುದ್ಧ ಬಿತ್ತು ಪೋಕ್ಸೋ ಕೇಸ್. ಮಠದಲ್ಲಿದ್ದ ಮಕ್ಕಳ ದುರ್ಬಳಕೆ, ದೌರ್ಜನ್ಯ ಆರೋಪ. ಬರೋಬ್ಬರಿ 2 ತಿಂಗಳ ಮೇಲಾಯಿತು. ವಚನಾನಂದ ಶ್ರೀಗಳ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾನೇ ಇದೆ. ಮೊದಲಿಗೆ ಹೇಳದೆ ಕೇಳದೆ ಪಟ್ಟದಿಂದಲೇ ಕೆಳಗಿಳಿಸಿದ್ರು. ಆಮೇಲೆ ಮಠದಿಂದ ಹೊರಹಾಕುವುದಕ್ಕೆ ಪಟ್ಟು ಹಿಡಿದು ಕೂತ್ರು. ಆಮೇಲೆ ಮಠದ ಅನುದಾನದ ವಿಷಯಕ್ಕೆ ದೊಡ್ಡ ಹಂಗಾಮವೇ ನಡೆದೋಯ್ತು. ಇದೆಲ್ಲ ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ಪೋಕ್ಸೋ ಬಿರುಗಾಳಿ ಎದ್ದಿದೆ. ಅದು ಕೂಡ ಸ್ವಾಮೀಜಿಯ ವಿರುದ್ಧವೇ ಪೋಕ್ಸೋ ಕೇಸ್ ಬಿದ್ದಿದೆ. ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿ ಬರ್ತಿದೆ. ವಚನಾನಂದ ಶ್ರೀಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಉರುಳು ಸುತ್ತಕೊಂಡಿದೆ. ಓದಲು ಬಂದಿದ್ದ ಬಾಲಕರನ್ನ ತಮ್ಮ ಆಸೆಗೆ ಬಳಸಿಕೊಂಡಿದ್ದಾರೆ ಅಂತ ಕೇಸ್ ದಾಖಲಾಗಿದೆ. ನೊಂದ ಬಾಲಕನಿಗೆ 2021ರಿಂದ ಓದೋಕೆ ಅಂತ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಇಟ್ಟಿದ್ದು ಅವನು 6, 7 ಮತ್ತು 8ನೇ ತರಗತಿಯ ವ್ಯಾಸಂಗವನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ದು, ಊಟ ಮತ್ತು ವಸತಿಯನ್ನು ಹರಿಹರದ ಪಂಚಮಸಾಲಿ ಪೀಠದ ಮಠದಲ್ಲಿ ಮಾಡುತ್ತಿದ್ದ. ನೊಂದ ಬಾಲಕ ಹರಿಹರದ ಪಂಚಮಸಾಲಿ ಪೀಠದ ಮಠದಲ್ಲಿ ಇದ್ದಾಗ ಮಠಾಧೀಶರಾದ ವಚನಾನಂದ ಸ್ವಾಮೀಜಿಗಳು ವೀರಶೈವ ಪಂಚಮಸಾಲಿ ಲಿಂಗಾಯತ ಮಠ ಹರಿಹರ ಸನ್ 2021ರಿಂದ ಸನ್ 2024ರವರೆಗಿನ ಅವಧಿಯಲ್ಲಿ ಮಠದಲ್ಲಿ ಫಿರ್ಯಾದಿದಾರಳ ಮಗ ಮತ್ತು ಇನ್ನೂ ಕೆಲವು ಅಲ್ಪವಯಿ ಬಾಲಕರಿಗೆ ದಿನಾಲು ಶಾಲೆಗೆ ಹೋಗುವ ಪೂರ್ವದಲ್ಲಿ ಮಠದ ಸ್ನಾನಗೃಹದಲ್ಲಿ ಮಕ್ಕಳ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಸ್ವಾಮೀಜಿ ತಾವೂ ಸಹ ಬೆತ್ತಲೆಯಾಗಿ ಮಕ್ಕಳಿಂದ ತಮ್ಮ ಗುಪ್ತಾಂಗಗಳನ್ನು, ದೇಹದ ಖಾಸಗಿ ಭಾಗಗಳನ್ನು ಮಸಾಜ್ ಮಾಡಿಸಿಕೊಳ್ಳುವುದು ಮತ್ತು ಮಕ್ಕಳ ಶಿಶ್ನ ಮತ್ತು ಗುಪ್ತಾಂಗಗಳನ್ನು ತಾವು ಮುಟ್ಟುವುದು ಮಾಡುತ್ತಾ ಲೈಂಗಿಕ ದೌರ್ಜನ್ಯ ಕೃತ್ಯಗಳನ್ನು ಎಸಗುತ್ತಾ ಬಂದಿದ್ದು, ಮಕ್ಕಳು ಪ್ರತಿರೋಧ ಮಾಡಿದಾಗ ಅವರಿಗೆ ಹೊಡೆಯೋದು ಬಡಿಯೋದು ಮಾಡಿ ಹಲ್ಲೆ ಮಾಡುತ್ತಾ ಬಂದಿದ್ದಲ್ಲದೆ ಈ ವಿಷಯವನ್ನು ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಜೀವ ತೆಗಿತೀವಿ ಅಂತ ಜೀವದ ಬೆದರಿಕೆ ಹಾಕುತ್ತಾ ಅವರಿಗೆ ಊಟ ಇಲ್ಲದೆ ಇರಿಸುತ್ತಾ ಬಂದಿದ್ದಲ್ಲದೆ ಕೊನೆಯದಾಗಿ ವಚನಾನಂದ ಸ್ವಾಮೀಜಿಗಳು ಅಂದಾಜು ದಿನಾಂಕ 20-3-2024ರಂದು ಮುಂಜಾನೆ 6 ಗಂಟೆ ಸುಮಾರಿಗೆ ಫಿರ್ಯಾದಿದಾರಳ ಮಗ ಹಾಗೂ ಇನ್ನುಳಿದ ಮಕ್ಕಳೊಂದಿಗೆ ಈ ರೀತಿ ದೌರ್ಜನ್ಯ ಎಸಗಿರುವ ಬಗ್ಗೆ ಫಿರ್ಯಾದಿದಾರಳು ಕೊಟ್ಟ ದೂರನ್ನು ಸ್ವೀಕರಿಸಿಕೊಂಡು 0 FIR ದಾಖಲಿಸಿಕೊಂಡಿದ್ದು ಇರುತ್ತದೆ. ವಚನಾನಂದ ಶ್ರೀಗಳ ವಿರುದ್ಧ ಗದಗದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಆದರೆ ಘಟನೆ ನಡೆದಿದ್ದು ದಾವಣಗೆರೆಯ ಹರಿಹರದಲ್ಲಾಗಿದ್ದರಿಂದ ಹರಿಹರ ಗ್ರಾಮಾಂತರ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಹೀಗಾಗಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರತಕ್ಕಂಥ ವಿಚಾರಗಳು ನಡೆಯದ ರೀತಿ ಮುಂಜಾಗ್ರತಾ ಕ್ರಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಸಲ್ಲಿಸಿ ಅಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಹೊರತುಪಡಿಸಿ ಬೇರೆ ಯಾವುದೇ ಗುಂಪಿಗಿನವರು ಹೋಗಿ ಅಲ್ಲಿ ಸಾರ್ವಜನಿಕ ಸಭೆ ಮಾಡೋದಾಗಲಿ, ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡೋದಾಗಲಿ, ಇನ್ನಿತರ ವಿಚಾರಗಳನ್ನು ನಿರ್ಬಂಧಿಸಬೇಕಂತ ಹೇಳಿ ಕೋರಿಕೆ ಹಿನ್ನೆಲೆಯಲ್ಲಿ ಅವರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಒಟ್ನಲ್ಲಿ ಮಕ್ಕಳ ಪಾಲಿನ ಆಶ್ರಯ ತಾಣವಾದ ಮಠದಲ್ಲೇ ಇಂಥ ಘಟನೆಗಳು ನಡೆದಿವೆ ಅನ್ನೋದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಶ್ರೀಗಳ ಮೇಲೆ ಬಂದಿರೋ ಆರೋಪ ನಿಜಾನಾ ಸುಳ್ಳ ಅನ್ನೋದು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.